ನೋಡಿ, ದೇಶದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಅಂತ ನಾವು ಮಹಾಕುಂಭಮೇಳವನ್ನ ಕರಿತೀವಿ. ಕೋಟ್ಯಾನುಕೋಟಿ ಭಕ್ತರು ಅಲ್ಲಿಗೆ ಹೋಗ್ತಾರೆ. ಅದೇ ರೀತಿ ಕುಂಭಮೇಳ ನಮ್ಮ ರಾಜ್ಯದಲ್ಲೂ ಕೂಡ, ನಮ್ಮ ಕರ್ನಾಟಕದಲ್ಲೂ ಕೂಡ ನಡೆಯುತ್ತೆ ಅನ್ನೋದು ಹೆಮ್ಮೆಯ ವಿಚಾರ. ಅದು ಕೂಡ ಮೈಸೂರಿನಲ್ಲಿ, ಟಿ ನರಸೀಪುರದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. 3 ದಿನ ಈ ಕುಂಭಮೇಳ ನಡೆಯುತ್ತೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕುಂಭಮೇಳ ಇದು ದಕ್ಷಿಣ ಭಾರತದ ಕುಂಭಮೇಳ. ಕರುನಾಡಲ್ಲಿ ನಡೆಯುತ್ತಿರೋ ಏಕೈಕ ಕುಂಭ. ಮೈಸೂರಿನ ಟಿ ನರಸೀಪುರದಲ್ಲಿ ಜರುಗುತ್ತಿರೋ ಐತಿಹಾಸಿಕ ಕುಂಭಮೇಳ. ಇಂದಿನಿಂದ 3 ದಿನ ಕರುನಾಡ ಕುಂಭಮೇಳ. ಬೆಳಿಗ್ಗೆ 11 ಗಂಟೆಗೆ ಕರುನಾಡ ಕುಂಭಕ್ಕೆ ಚಾಲನೆ. ವೀಕ್ಷಕರೇ, ಇದು ಇಡೀ ಕರುನಾಡು ಹೆಮ್ಮೆ ಪಡುವ ವಿಷಯ. ಇಡೀ ಕನ್ನಡಿಗರು ಸಂತಸ ಪಡುವ ವಿಷಯ. ಕೇವಲ ಉತ್ತರ ಭಾರತದಲ್ಲಷ್ಟೇ ನಡೆಯುವ ಕುಂಭಮೇಳ ನಮ್ಮ ಕರುನಾಡಲ್ಲೂ ನಡೆಯುತ್ತಿದೆ. ಮೈಸೂರಿನ ಟಿ ನರಸೀಪುರದಲ್ಲಿ ಇಂದಿನಿಂದ 3 ದಿನ ದಕ್ಷಿಣ ಭಾರತದ ಕುಂಭಮೇಳ ನಡೆಯಲಿದೆ. ಕರುನಾಡ ಕುಂಭಕ್ಕೆ ಇಂದು ಅದ್ದೂರಿ ಚಾಲನೆ ಸಿಗಲಿದೆ. ತಾರೀಖ ಸದ್ಯ ಮೈಸೂರಿನ ಟಿ ನರಸೀಪುರದಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲಿದ್ದಾರೆ. ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ಮೂರು ನದಿಗಳು ಕೂಡ ಈ ಒಂದು ಸ್ಥಳದಲ್ಲಿ ಸಂಗಮವಾಗುವಂಥದ್ದು. ಸೊ ಈಗಾಗಲೇ ಇವತ್ತಿನಿಂದಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇರೋ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಇರೋ ಪಾಪಗಳು ಕಳೆದು ಪುಣ್ಯ ಲಭಿಸುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ಜನ ನಂಬಿಕೆ ಇದೆ. ಸೊ ಹೀಗಾಗಿ ಸಾಕಷ್ಟು ಜನರು ಈಗಾಗಲೇ ಬೆಳಿಗ್ಗೆಯಿಂದಲೇ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ, ತಿರುಮಕೂಡಲು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಇಂದು ಬೆಳಿಗ್ಗೆ 9 ಗಂಟೆಗೆ ಶ್ರೀ ಅಗಸ್ತೇಶ್ವರ ಸನ್ನಿಧಿಯಲ್ಲಿ ಅನುಜ್ಞೆ, ಪುಣ್ಯಾಹ, ಗಣಹೋಮ, ಪೂರ್ಣಾಹುತಿ, ಅಭಿಷೇಕ, ಮಹಾಮಂಗಳಾರತಿ ನೆರವೇರಿಸಲಾಗುತ್ತೆ. ಬಳಿಕ ಬೆಳಗ್ಗೆ 11 ಗಂಟೆಗೆ ಅಗಸ್ತೇಶ್ವರನಿಗೆ ಪೂಜೆ ಸಲ್ಲಿಸುವ ಮೂಲಕ ಕುಂಭಮೇಳಕ್ಕೆ ಚಾಲನೆ ನೀಡಲಾಗುತ್ತೆ. ಸಂಜೆ 5 ಗಂಟೆಗೆ ಧರ್ಮಸಭೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. 3 ನದಿಗಳು ಸೇರುವಂತಹ ಐತಿಹಾಸಿಕ ಕ್ಷೇತ್ರ ಮೈಸೂರಿನ ನರಸೀಪುರದಲ್ಲೂ ಇದೆ. ಸೊ ಹೀಗಾಗಿ ನಾಳೆಯಿಂದ 3 ದಿನಗಳ ಕಾಲ ವಿಶೇಷವಾದಂತಹ ಧಾರ್ಮಿಕ ಸಭೆಗಳು, ಧರ್ಮಸಭೆಗಳು ಎಲ್ಲವೂ ಕೂಡ ನಡೆಯುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬಂದು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ಫೆಬ್ರವರಿ 11ರಂದು ಅಂದರೆ ನಾಳೆ ನವಗ್ರಹ ಹೋಮ, ಸುದರ್ಶನ ಹೋಮ, ಬೆಳಗ್ಗೆ 11 ಗಂಟೆಗೆ ಧರ್ಮಸಭೆ ನಡೆಯಲಿದೆ. ಸಂಜೆ 6 ಗಂಟೆಗೆ ಶ್ರೀ ರುದ್ರಹೋಮ, ಪೂರ್ಣಾಹುತಿ, ರಾತ್ರಿ 7 ಗಂಟೆ ವೇಳೆ ವಾರಣಾಸಿ ಗಂಗಾರತಿ ಮಾದರಿಯಲ್ಲಿ ದೀಪಾರತಿ ಕಾರ್ಯಕ್ರಮ ನಡೆಯಲಿದೆ. 11ನೇ ತಾರೀಕು ಇಲ್ಲೂ ಕೂಡ ಗಂಗಾರತಿಯನ್ನು ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಇಲ್ಲಿಗೆ ಬರುವಂತಹ ಭಕ್ತರಿರ್ಬೋದು, ಎಲ್ಲರಿಗೂ ಕೂಡ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಹಾಕಿದ್ದಾರೆ. ಭಕ್ತರು ಸ್ನಾನ ಮಾಡಿದಲ್ಲಿ ಬಟ್ಟೆ ಬದಲಾಯಿಸೋದಕ್ಕೂ ಕೂಡ ನದಿ ಪಾತ್ರದಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಫೆಬ್ರವರಿ 12ರಂದು ಬೆಳಿಗ್ಗೆ ಚಂಡಿ ಹೋಮ, ಪೂರ್ಣಾಹುತಿ, ಕುಂಭೋದ್ವಾಸನ ನಡೆಯಲಿದೆ. ಬೆಳಿಗ್ಗೆ 9ರಿಂದ 9:30ರವರೆಗಿನ ಮೀನ ಲಗ್ನ ಮತ್ತು ಮಧ್ಯಾಹ್ನ 12ರಿಂದ 1ರವರೆಗಿನ ಋಷಭ ಲಗ್ನದಲ್ಲಿ ಪುಣ್ಯ ಸ್ನಾನ ನಡೆಯಲಿದೆ. ಕರುನಾಡ ಕುಂಭಮೇಳದಲ್ಲಿ ವಿವಿಧ ಮಠಾಧೀಶರು, ರಾಜಕೀಯ ಗಣ್ಯರು ಭಾಗವಹಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಭಾಗಿಯಾಗಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಈ ಕುಂಭಮೇಳವನ್ನು ಉದ್ಘಾಟಿಸಲಿದ್ದಾರೆ. ಪ್ರಯಾಗ್ರಾಜ್ನಂತೆ ಕರುನಾಡಲ್ಲೂ ಕುಂಭಮೇಳ ನಡೆಯುತ್ತಿದೆ. ಮಹಾಕುಂಭಮೇಳಕ್ಕೆ ಹೋಗಲು ಸಾಧ್ಯವಾಗದವರು ಕರುನಾಡ ಕುಂಭವನ್ನು ಕಣ್ತುಂಬಿಕೊಳ್ಳಿ. ತ್ರಿವೇಣಿ ಸಂಗಮದಲ್ಲಿ ಮಿಂದು ಪುನೀತರಾಗಿ. ಕ್ಯಾಮರಾಮನ್ ಸಚಿನ್. ನೋಡಿ, ದೇಶದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಅಂತ ನಾವು ಮಹಾಕುಂಭಮೇಳವನ್ನ ಕರಿತೀವಿ. ಕೋಟ್ಯಾನುಕೋಟಿ ಭಕ್ತರು ಅಲ್ಲಿಗೆ ಹೋಗ್ತಾರೆ. ಅದೇ ರೀತಿ ಕುಂಭಮೇಳ ನಮ್ಮ ರಾಜ್ಯದಲ್ಲೂ ಕೂಡ, ನಮ್ಮ ಕರ್ನಾಟಕದಲ್ಲೂ ಕೂಡ ನಡೆಯುತ್ತೆ ಅನ್ನೋದು ಹೆಮ್ಮೆಯ ವಿಚಾರ. ಅದು ಕೂಡ ಮೈಸೂರಿನಲ್ಲಿ, ಟಿ ನರಸೀಪುರದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. 3 ದಿನ ಈ ಕುಂಭಮೇಳ ನಡೆಯುತ್ತೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕುಂಭಮೇಳ ಇದು ದಕ್ಷಿಣ ಭಾರತದ ಕುಂಭಮೇಳ. ಕರುನಾಡಲ್ಲಿ ನಡೆಯುತ್ತಿರೋ ಏಕೈಕ ಕುಂಭ. ಮೈಸೂರಿನ ಟಿ ನರಸೀಪುರದಲ್ಲಿ ಜರುಗುತ್ತಿರೋ ಐತಿಹಾಸಿಕ ಕುಂಭಮೇಳ. ಇಂದಿನಿಂದ 3 ದಿನ ಕರುನಾಡ ಕುಂಭಮೇಳ. ಬೆಳಿಗ್ಗೆ 11 ಗಂಟೆಗೆ ಕರುನಾಡ ಕುಂಭಕ್ಕೆ ಚಾಲನೆ. ವೀಕ್ಷಕರೇ, ಇದು ಇಡೀ ಕರುನಾಡು ಹೆಮ್ಮೆ ಪಡುವ ವಿಷಯ. ಇಡೀ ಕನ್ನಡಿಗರು ಸಂತಸ ಪಡುವ ವಿಷಯ. ಕೇವಲ ಉತ್ತರ ಭಾರತದಲ್ಲಷ್ಟೇ ನಡೆಯುವ ಕುಂಭಮೇಳ ನಮ್ಮ ಕರುನಾಡಲ್ಲೂ ನಡೆಯುತ್ತಿದೆ. ಮೈಸೂರಿನ ಟಿ ನರಸೀಪುರದಲ್ಲಿ ಇಂದಿನಿಂದ 3 ದಿನ
ದಕ್ಷಿಣ ಭಾರತದ ಕುಂಭಮೇಳ ನಡೆಯಲಿದೆ. ಕರುನಾಡ ಕುಂಭಕ್ಕೆ ಇಂದು ಅದ್ದೂರಿ ಚಾಲನೆ ಸಿಗಲಿದೆ. ತಾರೀಖು ಸದ್ಯ ಮೈಸೂರಿನ ಟಿ ನರಸೀಪುರದಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲಿದ್ದಾರೆ. ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ಮೂರು ನದಿಗಳು ಕೂಡ ಈ ಒಂದು ಸ್ಥಳದಲ್ಲಿ ಸಂಗಮವಾಗುವಂಥದ್ದು. ಸೊ ಈಗಾಗಲೇ ಇವತ್ತಿನಿಂದಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇರೋ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಇರೋ ಪಾಪಗಳು ಕಳೆದು ಪುಣ್ಯ ಲಭಿಸುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ಜನ ನಂಬಿಕೆ ಇದೆ. ಸೊ ಹೀಗಾಗಿ ಸಾಕಷ್ಟು ಜನರು ಈಗಾಗಲೇ ಬೆಳಿಗ್ಗೆಯಿಂದಲೇ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತಿರುಮಕೂಡಲು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಇಂದು ಬೆಳಿಗ್ಗೆ 9 ಗಂಟೆಗೆ ಶ್ರೀ ಅಗಸ್ತೇಶ್ವರ ಸನ್ನಿಧಿಯಲ್ಲಿ ಅನುಜ್ಞೆ, ಪುಣ್ಯಾಹ, ಗಣಹೋಮ, ಪೂರ್ಣಾಹುತಿ, ಅಭಿಷೇಕ, ಮಹಾಮಂಗಳಾರತಿ ನೆರವೇರಿಸಲಾಗುತ್ತೆ. ಬಳಿಕ ಬೆಳಗ್ಗೆ 11 ಗಂಟೆಗೆ ಅಗಸ್ತೇಶ್ವರನಿಗೆ ಪೂಜೆ ಸಲ್ಲಿಸುವ ಮೂಲಕ ಕುಂಭಮೇಳಕ್ಕೆ ಚಾಲನೆ ನೀಡಲಾಗುತ್ತೆ. ಸಂಜೆ 5 ಗಂಟೆಗೆ ಧರ್ಮಸಭೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. 3 ನದಿಗಳು ಸೇರುವಂತಹ ಐತಿಹಾಸಿಕ ಕ್ಷೇತ್ರ ಮೈಸೂರಿನ ನರಸೀಪುರದಲ್ಲೂ ಇದೆ. ಸೊ ಹೀಗಾಗಿ ನಾಳೆಯಿಂದ 3 ದಿನಗಳ ಕಾಲ ವಿಶೇಷವಾದಂತಹ ಧಾರ್ಮಿಕ ಸಭೆಗಳು, ಧರ್ಮಸಭೆಗಳು ಎಲ್ಲವೂ ಕೂಡ ನಡೆಯುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬಂದು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ಫೆಬ್ರವರಿ 11ರಂದು ಅಂದರೆ ನಾಳೆ ನವಗ್ರಹ ಹೋಮ, ಸುದರ್ಶನ ಹೋಮ, ಬೆಳಗ್ಗೆ 11 ಗಂಟೆಗೆ ಧರ್ಮಸಭೆ ನಡೆಯಲಿದೆ. ಸಂಜೆ 6 ಗಂಟೆಗೆ ಶ್ರೀ ರುದ್ರಹೋಮ, ಪೂರ್ಣಾಹುತಿ, ರಾತ್ರಿ 7 ಗಂಟೆ ವೇಳೆ ವಾರಣಾಸಿ ಗಂಗಾರತಿ ಮಾದರಿಯಲ್ಲಿ ದೀಪಾರತಿ ಕಾರ್ಯಕ್ರಮ ನಡೆಯಲಿದೆ. 11ನೇ ತಾರೀಕು ಇಲ್ಲೂ ಕೂಡ ಗಂಗಾರತಿಯನ್ನು ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಇಲ್ಲಿಗೆ ಬರುವಂತಹ ಭಕ್ತರಿರ್ಬೋದು, ಎಲ್ಲರಿಗೂ ಕೂಡ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಹಾಕಿದ್ದಾರೆ. ಭಕ್ತರು ಸ್ನಾನ ಮಾಡಿದಲ್ಲಿ ಬಟ್ಟೆ ಬದಲಾಯಿಸೋದಕ್ಕೂ ಕೂಡ ನದಿ ಪಾತ್ರದಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಫೆಬ್ರವರಿ 12ರಂದು ಬೆಳಿಗ್ಗೆ ಚಂಡಿ ಹೋಮ, ಪೂರ್ಣಾಹುತಿ, ಕುಂಭೋದ್ವಾಸನ ನಡೆಯಲಿದೆ. ಬೆಳಿಗ್ಗೆ 9ರಿಂದ 9:30ರವರೆಗಿನ ಮೀನ ಲಗ್ನ ಮತ್ತು ಮಧ್ಯಾಹ್ನ 12ರಿಂದ 1ರವರೆಗಿನ ಋಷಭ ಲಗ್ನದಲ್ಲಿ ಪುಣ್ಯ ಸ್ನಾನ ನಡೆಯಲಿದೆ. ಕರುನಾಡ ಕುಂಭಮೇಳದಲ್ಲಿ ವಿವಿಧ ಮಠಾಧೀಶರು, ರಾಜಕೀಯ ಗಣ್ಯರು ಭಾಗವಹಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಭಾಗಿಯಾಗಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಈ ಕುಂಭಮೇಳವನ್ನು ಉದ್ಘಾಟಿಸಲಿದ್ದಾರೆ. ಪ್ರಯಾಗ್ರಾಜ್ನಂತೆ ಕರುನಾಡಲ್ಲೂ ಕುಂಭಮೇಳ ನಡೆಯುತ್ತಿದೆ. ಮಹಾ ಕುಂಭಮೇಳಕ್ಕೆ ಹೋಗಲು ಸಾಧ್ಯವಾಗದವರು ಕರುನಾಡ ಕುಂಭವನ್ನು ಕಣ್ತುಂಬಿಕೊಳ್ಳಿ. ತ್ರಿವೇಣಿ ಸಂಗಮದಲ್ಲಿ ಮಿಂದು ಪುನೀತರಾಗಿ. ಕ್ಯಾಮರಾಮನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನೋಡಿ, ದೇಶದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಅಂತ ನಾವು ಮಹಾ ಕುಂಭಮೇಳವನ್ನ ಕರಿತೀವಿ. ಕೋಟ್ಯಾನುಕೋಟಿ ಭಕ್ತರು ಅಲ್ಲಿಗೆ ಹೋಗ್ತಾರೆ. ಅದೇ ರೀತಿ ಕುಂಭಮೇಳ ನಮ್ಮ ರಾಜ್ಯದಲ್ಲೂ ಕೂಡ, ನಮ್ಮ ಕರ್ನಾಟಕದಲ್ಲೂ ಕೂಡ ನಡೆಯುತ್ತೆ ಅನ್ನೋದು ಹೆಮ್ಮೆಯ ವಿಚಾರ. ಅದು ಕೂಡ ಮೈಸೂರಿನಲ್ಲಿ ಟಿ ನರಸೀಪುರದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. 3 ದಿನ ಈ ಕುಂಭಮೇಳ ನಡೆಯುತ್ತೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕುಂಭಮೇಳ ಇದು ದಕ್ಷಿಣ ಭಾರತದ ಕುಂಭಮೇಳ. ಕರುನಾಡಲ್ಲಿ ನಡೆಯುತ್ತಿರೋ ಏಕೈಕ ಕುಂಭ. ಮೈಸೂರಿನ ಟಿ ನರಸೀಪುರದಲ್ಲಿ ಜರುಗುತ್ತಿರೋ ಐತಿಹಾಸಿಕ ಕುಂಭಮೇಳ. ಇಂದಿನಿಂದ 3 ದಿನ ಕರುನಾಡ ಕುಂಭಮೇಳ. ಬೆಳಿಗ್ಗೆ 11 ಗಂಟೆಗೆ ಕರುನಾಡ ಕುಂಭಕ್ಕೆ ಚಾಲನೆ. ವೀಕ್ಷಕರೇ, ಇದು ಇಡೀ ಕರುನಾಡು ಹೆಮ್ಮೆ ಪಡುವ ವಿಷಯ. ಇಡೀ ಕನ್ನಡಿಗರು ಸಂತಸ ಪಡುವ ವಿಷಯ. ಕೇವಲ ಉತ್ತರ ಭಾರತದಲ್ಲಷ್ಟೇ ನಡೆಯುವ ಕುಂಭಮೇಳ ನಮ್ಮ ಕರುನಾಡಲ್ಲೂ ನಡೆಯುತ್ತಿದೆ. ಮೈಸೂರಿನ ಟಿ ನರಸೀಪುರದಲ್ಲಿ ಇಂದಿನಿಂದ 3 ದಿನ ದಕ್ಷಿಣ ಭಾರತದ ಕುಂಭಮೇಳ ನಡೆಯಲಿದೆ. ಕರುನಾಡ ಕುಂಭಕ್ಕೆ ಇಂದು ಅದ್ದೂರಿ ಚಾಲನೆ ಸಿಗಲಿದೆ. ತಾರೀಖು ಸದ್ಯ ಮೈಸೂರಿನ ಟಿ ನರಸೀಪುರದಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲಿದ್ದಾರೆ. ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ಮೂರು ನದಿಗಳು ಕೂಡ ಈ ಒಂದು ಸ್ಥಳದಲ್ಲಿ ಸಂಗಮವಾಗುವಂಥದ್ದು. ಸೊ ಈಗಾಗಲೇ ಇವತ್ತಿನಿಂದಲೇ ಕೂಡ ಸಾಕಷ್ಟು